ನಮಸ್ಕಾರ. ನಾನು ಮೈತ್ರಿ ಫ್ರಮ್ ಟ್ರಾಫಿಕ್ ಸಿಟಿ, ದಟ್ ಇಸ್ ಬಿಗ್ ಬ್ಯಾಂಗ್ಳೂರ್ ಸಿಟಿ. ಬಾಂಬೆನಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಹೋಗ್ತೀನಿ, ಏನೇನ್ ಮಾಡ್ತೀನಿ ಅಂತ ಫುಲ್ ವಿಡಿಯೋ ಈ ವ್ಲಾಗ್ ಅಲ್ಲಿ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಹಾಯ್, ವೆಲ್ಕಮ್ ಟು ಡೇ 3 ವ್ಲಾಗ್. ನಾವೆಲ್ಲ ಮುಂಬೈಯಲ್ಲಿ ಫಸ್ಟ್ 2 ಡೇಸ್ ಏನ್ ಮಾಡಿದ್ವಿ ಅಂತ ನೀವು ಆಲ್ರೆಡಿ ನೋಡಿರ್ತೀರ. ಅಕಸ್ಮಾತ್ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಸ್ ಲಿಂಕ್ ನಾನು ಈ ವಿಡಿಯೋ ಕಾಲ್ನಲ್ಲಿ ಶೇರ್ ಮಾಡಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಏನಪ್ಪ ಮುಂಬೈಯಲ್ಲಿ ಈ ಹುಡುಗಿ ಟೆಂಪಲ್ಗೆ ಹೋಗಿಲ್ವಾ, ನಮಗೆ ಒಂದು ಟೆಂಪಲ್ ತೋರಿಸಿಲ್ವಾ ಅಂತ ಅನ್ಕೊಂತಿದಾರ. ಬನ್ನಿ, ನಾನಿವತ್ತು ನಿಮ್ಗೆಲ್ಲ ಮುಂಬೈನ ಫೇಮಸ್ ಸಿದ್ಧವಿನಾಯಕ ಟೆಂಪಲ್ ನ ತೋರಿಸ್ತೀನಿ. ನಾವಿವತ್ತು ಮುಂಬೈಯಿಂದ ಹೊರಡೋರಿದ್ರಿಂದ ಸೈಟ್ ಸೀಯಿಂಗ್ ನ ಬರೀ ಹಾಫ್ ಡೇ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಟೆಂಪಲ್ ರೋಡ್ ತುಂಬಾನೇ ಟ್ರಾಫಿಕ್ ಇದ್ರಿಂದ ಟ್ಯಾಕ್ಸಿ ಮುಂದೆ ತನಕ ಹೋಗಕ್ಕಾಗಿಲ್ಲ. ಹಾಗಾಗಿ ನಮ್ಗೆ ಸರ್ಕಲ್ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ಒಂದು ವಾಕ್ ತಗೊಂಡು ಟೆಂಪಲ್ ತನಕ ರೀಚ್ ಆದ್ವಿ. ನಾವು ದೀಪಾವಳಿ ಹಬ್ಬ ಟೈಮಲ್ಲಿ ಹೋಗಿದ್ರೆ ತುಂಬಾನೇ ದೊಡ್ಡ ಕ್ಯೂ ಇತ್ತು. ಸೊ ನೀವೇನಾರ ತುಂಬಾ ದೊಡ್ಡ ಕ್ಯೂ ಏನಾರ ಇದ್ದ ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ಗೇಟ್ ತನಕ ಹೋಗಿ ಅಲ್ಲಿಂದ ಕ್ಯೂನ ಬ್ರೇಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೆಲ್ಲರೂ ಮೋಸ್ಟ್ ಆಫ್ ಹಂಗೆ ಮಾಡ್ತಾರೆ. ಗೊತ್ತಿರೋರು ಮಾತ್ರ ಲೈನಲ್ಲಿ ನಿಂತ್ಕೊಂಡು ಅಥವಾ ಈ ತರ ತೆಂಗಿನಕಾಯಿ ಕೊಡ್ತಾ ಇರ್ತಾರಲ್ಲ, ಅವ್ರು ಸ್ಕ್ಯಾಮ್ ಮಾಡ್ತಾರೆ. ಸ್ವಲ್ಪ ನೀವ್ ಒಂದ್ ಬುಟ್ಟಿ ತಗೊಂಡ್ರೆ ನಾನು ಮುಂದೆ ಲೈನ್ ತನಕ ಬಿಡಿಸ್ತೀನಿ ಅಂತ, ಆಮೇಲೆ ಅಲ್ಲೂ ಹೋಗೋರು ಮಾಡೋದು ಈ ತರ ಮಧ್ಯ ಲೈನಿಂದ ನುಗ್ಸೋಕೆ ಹೇಳ್ತಾನೆ. ಸೊ ಇಫ್ ಯು ನೋ, ನೀವೇ ಡೈರೆಕ್ಟ್ ಆಗಿ ಹೋಗಿ ನುಗ್ಬೋದು. ಲಿಟ್ರಲಿ ಹಣ್ಣುಕಾಯಿ ಅವರು ನಮ್ಮನ್ನ ಗೇಟ್ ತನಕ ಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಬರೋಷ್ಟಿಗೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ಅಂತೂ ಹಿಡಿತು. ಅಷ್ಟು ರಶ್ ಇತ್ತು ಗುರು. ಚೆಕಿಂಗ್ ಹತ್ರ ಬಂದ್ಮೇಲೆ ಗೊತ್ತಾಯ್ತು ಟ್ರೈಪೋಡ್ ಎಲ್ಲ ಒಳಗಡೆ ಅಲ್ಲೋ ಇಲ್ಲ ಅಂತ. ಹಾಗಾಗಿ ತಿರ್ಗಾ ಗೇಟ್ ಇಂದ ಹೊರಗಡೆ ಹೋಗಿ ಕೌಂಟರ್ ನಂಬರ್ 1 ನಲ್ಲಿ ಲಾಕರ್ ತಗೊಂಡು ಟ್ರೈಪೋಡ್ ಇಟ್ಟು ಕೀ ತಗೊಂಡ್ ಬಂದೆ. ದೇವಸ್ಥಾನದ ಒಳಗಡೆ ಕ್ಯೂ ಆಬ್ವಿಯಸ್ಲಿ ಬೇಗ ಮೂವ್ ಆಗ್ತಿತ್ತು. ಪಟ್ಪಟ ಅಂತ ಕಳಿಸ್ಬಿಡ್ತಾ ಇದ್ರು. ಎಂಟ್ರಿ ಕೊಟ್ಟಿದ ತಕ್ಷಣ ಶಕ್ತಿ ಕೊಡಕ್ಕೆ ನಮ್ಮ ಶಕ್ತಿಮಾನ್ ಅನ್ಸ್ಕೊಂಡಿರೋ ಆಂಜನೇಯ ಅಂಡ್ ರೈಟ್ ಅಲ್ಲಿ ಸಿದ್ಧಿವಿನಾಯಕ. ಆಬ್ವಿಯಸ್ಲಿ ದೇವಸ್ಥಾನ ಅಂತ ಅಂದ್ಮೇಲೆ ಫ್ರೀ ದರ್ಶನ ಮತ್ತು VIP ದರ್ಶನ ಇದ್ದೇ ಇರುತ್ತೆ. ಫ್ರೀ ದರ್ಶನ ಯಾರು ಬಾಲ್ಕನಿನಲ್ಲಿ, VIP ಅವರು ಗಾಂಧಿ ಕ್ಲಾಸ್ ಅಲ್ಲಿ. ಒಟ್ನಲ್ಲಿ ಗಣೇಶನ್ ದರ್ಶನ ಚೆನ್ನಾಗಾಯ್ತು ಬರೋ. ಆದ್ರೆ ಗಣೇಶನ್ ವಿಡಿಯೋ ಮಾತ್ರ ಮಾಡಕ್ ಬಿಡ್ಲಿಲ್ಲ. ಸೊ ಸ್ವಲ್ಪ ಝೂಮ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿದೀನಿ. ಅದಕ್ಕೋಸ್ಕರನೇ ಸಿದ್ಧಿವಿನಾಯಕನ್ ಫೋಟೋನ ಪಾಪಪ್ ಅಲ್ಲಿ ಹಾಕಿದೀನಿ. ನೋಡಿ, ದರ್ಶನ ಮಾಡ್ಕೊಳ್ಳಿ, ಗಣೇಶನ್ ಒಂದ್ ನಮಸ್ಕಾರ ಹೇಳ್ಬಿಡಿ. ತಗೊಂಡಿದ್ದ ಹಣ್ಣು ಕಾಯಿ ಬುಟ್ಟಿನ ಇಲ್ಲಿ ಕೊಟ್ರೆ ಅವರು ಕಾಯಿ ಹೊಡೆದು ಪ್ರಸಾದ ಇಟ್ಟು ವಾಪಸ್ ಕೊಡ್ತಾರೆ. ಓಕೆ ಗಣಪ ಬಾಯ್ ಅಂತ ಹೇಳಿ ಹೊರಗಡೆ ಹೊರಡ್ವಿ. ಹೊರಗಡೆ ಹೋಗೋ ದಾರಿನಲ್ಲೇನೆ ಲಾಕರ್ ಕೌಂಟರ್ ಇದೆ. 10 ರೂಪಾಯಿ ಕಟ್ಟಿ ಕೀ ಕೊಟ್ಟಿದ ತಕ್ಷಣ ಲಾಕರ್ ಓಪನ್ ಮಾಡಿ ನಮ್ ಟ್ರೈಪಾಡ್ ನಮಗೆ ತೆಗೆದುಕೊಟ್ರು. ಇಲ್ಲಿಂದ ಟ್ಯಾಕ್ಸಿ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ದಾದರ್ ರೈಲ್ವೆ ಸ್ಟೇಷನ್ಗೆ. ಟ್ಯಾಕ್ಸಿ ಹಿಡಿದು ಸ್ಟೇಷನ್ ಕಡೆ ನಡೆಯೋ ದಾರಿ ಒಂದ್ ರೇಂಜ್ ನಮ್ಗೆ ಬೆಂಗಳೂರಿನ KR ಮಾರ್ಕೆಟ್ ನಾಪಕ ಮಾಡಿಸ್ತಾ ಇತ್ತು. ಈ ಕ್ಲಿಪ್ಸ್ ಎಲ್ಲ ನೋಡಿದ್ರೆ ನಿಮ್ಗೂ ಹಾಗೆ ಅನ್ಸುತ್ತಾ ಅಂತ ಕಾಮೆಂಟ್ ಮಾಡಿ. ಮೆಟ್ಲ ಹತ್ತಬೇಕಾದ್ರೆ ಕಿಸ್ಕೊಂಡು ವಿಡಿಯೋ ಮಾಡಿದೀನಿ. ಆಮೇಲೆ ನಂಗೆ ಫ್ಲಾಶ್ ಆಗಿದ್ದು ನಾನು ಬೆಳಗಿನ ಸನ್ಸ್ಕ್ರೀನ್ ಹಾಕೊಳ್ದಲ್ಲೇ ಊರೆಲ್ಲ ತಿರ್ಗಾಡಿದೀನಿ ಅಂತ. ನಾನ್ 3 ದಿನದಿಂದ ನೋಡ್ದಂಗೆ ಇಲ್ಲಿ ಏನಕ್ಕೂ ವೇಟ್ ಮಾಡ್ಬೇಕಾಗಿಲ್ಲ ಗುರು. ಆಟೋಗೆ ಆಗ್ಲಿ, ಟ್ಯಾಕ್ಸಿಗೆ ಆಗ್ಲಿ, ಟ್ರೈನ್ಗೆ ಆಗ್ಲಿ ಎಲ್ಲ 5 ನಿಮಿಷದಲ್ಲಿ ಬಂದೇ ಬಿಡುತ್ತೆ. ಆಬ್ವಿಯಸ್ಲಿ ಟ್ರೈನ್ ಕುತ್ಕೊಂಡಿದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಸನ್ಸ್ಕ್ರೀನ್ ಹಚ್ಕೊಳ್ಳೋದು. ಹುಡುಗಿರಿಗೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಸನ್ಸ್ಕ್ರೀನ್ ಹಚ್ಕೊಳ್ಳೋದು, ವಾಶ್ರೂಮ್ಗೆ ಹೋಗೋದು ಎಲ್ಲ ಕಾಂಟೇಜಿಯಸ್ ಆಗಿ ಬಂದ್ಬಿಡುತ್ತೆ ಗುರು. ಏನ್ ಮಾಡಕ್ಕಾಗಲ್ಲ. ನೋಡ್ತಾ ನೋಡ್ತಾ ನಮ್ ಸ್ಟಾಪ್ ಬಂದೇ ಬಿಡ್ತು. ಇಳ್ಕೊಂಡು ಹೊರಗಡೆ ಹೋಗಿ ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ. ಇಲ್ಲಿ ನಡಿಬೇಕಾದ್ರೆ ಆಕ್ಚುಲಿ ನಾವ್ ತಗೊಂಡೋಗಿ ಛತ್ರಿಗೂ ಮತ್ತೆ 100 ರೂಪಾಯಿ ಸನ್ ಗ್ಲಾಸಸ್ ಬೆಲೆನೂ ನಮಗ್ ಗೊತ್ತಾಯ್ತು ಅನ್ಸುತ್ತೆ. ಅಷ್ಟು ಬಿಸಿಲು ತಗೋರು. ಆಬ್ವಿಯಸ್ಲಿ ನಮ್ಮ ಫೇವ್ರೆಟ್ ಗೋಲಾ ನನ್ನ ಕೈಯಲ್ಲಿ. ಅಂಡ್ ನಾವ್ ಯಾರ ಚೌಪಾಟಿ ಬೀಚ್. ಈ ಬೀಚ್ ಅಲ್ಲೇ ಚಿಕ್ಕದಾಗ ಒಂದು ಫುಡ್ ಕೋರ್ಟ್ ಕೂಡ ಇದೆ. ನಿಮ್ ಸ್ನಾಕ್ಸ್ ಅಂತ ಏನಾದ್ರು ತಿನ್ಕೋಬಹುದು. ಅಂಡ್ ಆಲ್ಸೋ ನಿಮ್ಗೆ ವ್ಯೂ ಎಂಜಾಯ್ ಮಾಡಕ್ಕೆ ಅವರು ಚಾಪೆಗಳನ್ನ ಕೂಡ ರೆಂಟ್ ಕೊಡ್ತಾರೆ. ನಿಮ್ಗೆ ಏನಾರ ಇನ್ ಕೇಸ್ ಅಲ್ಲಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರೆ ಸೊ 5 ರೂಪೀಸ್ 10 ರೂಪೀಸ್ಗೆಲ್ಲ ನಿಮ್ಗೆ ಚಾಪೆ ಸಿಗುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡಿ ಹೋಗ್ಬೋದು. ಇವತ್ತು ನಮ್ಮ ಲಿಸ್ಟ್ ಅಲ್ಲಿ ಬರೀ ಟೆಂಪಲ್ ಮತ್ತೆ ಚೌಪಾಟಿ ಬೀಚ್ ಅಂತ ಇತ್ತು. ಬಟ್ ನನ್ ತಂಗಿ ಫಿಲಮ್ ಅಲ್ಲೆಲ್ಲ ನೋಡ್ತೀಯ, ನಾನ್ ತೋರ್ಸಿಲ್ಲ ಅಂತಂದ್ರೆ ಹೆಂಗೆ ಅಂತ ಅನ್ಬಿಟ್ಟು ನಾವ್ ಹೋಗಿದ್ದು CSMT ಟರ್ಮಿನಲ್ಗೆ. ಈ ಟರ್ಮಿನಲ್, ಈ ರೈಲ್ವೆ ಸ್ಟೇಷನ್ ನೀವು ತುಂಬಾ ಫಿಲಮ್ಸ್ ಗಳಲ್ಲಿ ನೋಡಿರ್ತೀರಾ. ಈ ಸ್ಟೇಷನ್ ನ ಪೂರ್ತಿ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಂತ. ಅದು 2017 ನಲ್ಲಿ ರೀನೇಮ್ ಮಾಡಿದ್ದು. ಮುಂಚೆ ಇದನ್ನ ವಿಕ್ಟೋರಿಯಾ ಟರ್ಮಿನಸ್ ಅಂತಾನು, ಬೋರಿ ಟರ್ಮಿನಸ್ ಅಂತಾನು ಕರಿತಾ ಇದ್ರು. ಇದು ನಮ್ಮ ಹಿಸ್ಟಾರಿಕ್ ರೈಲ್ವೆ ಸೈಟ್ ಅಲ್ಲಿ ಒಂದು. ಅಂಡ್ ಆಲ್ಸೋ ಇಟ್ ಕಮ್ಸ್ ಅಂಡರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಹೋಗೋ ಟ್ರೈನ್ಗಳು ಮತ್ತೆ ಇಲ್ಲೇ ಲೋಕಲ್ಸ್ ಅಲ್ಲಿ ಓಡಾಡೋ ಟ್ರೈನ್ಗಳು ಎಲ್ಲ ಬಂದು ಸ್ಟಾಪ್ ಕೊಡೋದ್ರಿಂದ ಒನ್ ಆಫ್ ದ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂತಾನೆ ಹೆಸರು ಮಾಡಿದೆ ಇಡೀ ಇಂಡಿಯಾದಲ್ಲೇನೆ. ಟೋಟಲ್ ಆಗಿ 18 ಪ್ಲಾಟ್ಫಾರ್ಮ್ಗಳಿದೆ ಅಂತೆ. ನೀವು ಫಿಲಮ್ ಅಲ್ಲಿ ಅಥವಾ ಯಾರ ಹೇಳಿರೋದನ್ನ ಕೇಳಿರ್ಬೋದು. ನೀವು ಏನು ಮಾಡೋದೇ ಬೇಡ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಜನಗಳೇ ಹತ್ತಿಸ್ಬಿಡ್ತಾರೆ, ಜನಗಳೇ ಇಳಿಸ್ಬಿಡ್ತಾರೆ ನಿಮ್ ಸ್ಟಾಪ್ ಅಲ್ಲಿ ಅಂತ. ಸೊ ಇದು ಆಕ್ಚುಲಿ ಹಾಗೆ ಇರುತ್ತೆ. ಅಷ್ಟೇ ಬ್ಯುಸಿ ಆಗಿರುತ್ತೆ. ಯಾವಾಗ್ಲೂ ಕುತ್ಕೊಳ್ಳೋಕ್ ಕೂಡ, ಅಲ್ಲಿ ಹೋಗಿ ಟ್ರೈನ್ ಹತ್ತ ಕೂಡ ಜಾಗ ಇರಲ್ಲ ಲಿಟ್ರಲಿ.
ಬಟ್ ನಾವು ಹಬ್ಬದ ಟೈಮಲ್ಲಿ ಹೋಗಿದ್ರಿಂದ ನಮಗೆ ಸಿಕ್ಕಾಪಟ್ಟೆ ಖಾಲಿಯಾಗಿ ಫ್ರೀ ಆಗಿತ್ತು. ಇಲ್ಲೇನು ವಾಲೆ ಅಥವಾ ಸರ ಇಲ್ಲಿ ಮಾರ್ತಾ ಇದ್ದಾರೆ, ಇದು ಲಿಟ್ರಲಿ ವೆರಿ ಬೇಸಿಕ್. ಇದು ಇಲ್ಲೇನೆ ತರಕಾರಿ ಹೆಚ್ಚುತ್ತಾರೆ, ಹೂವು ಕಟ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನು ಏನೇನ್ ಮಾಡ್ಬೋದು ಗುರು, ಎಲ್ಲ ಕೆಲಸನೂ ಇಲ್ಲೇ ಮಾಡ್ಕೊಂಡೇ ಟ್ರಾವೆಲ್ ಮಾಡ್ತಾರೆ. ಇದೆಲ್ಲ ನೋಡಿ ನಂಗೆ ಇಟ್ ಈಸ್ ದ ಮೋಸ್ಟ್ ಬಿಸಿಯೆಸ್ಟ್ ಸಿಟಿ ಅಂತ ಅನ್ಸಿದ್ದು ನಿಜಾನೇ, ಅಂಡ್ ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಅನ್ನೋದು ಕೂಡ ನಿಜಾನೇ. ನನ್ನನ್ ಮಾತ್ರ ಅಲ್ಲ, ಮೋಸ್ಟ್ಲಿ ಯಾರನ್ನೇ ಕೇಳಿದ್ರು ಇದನ್ನ ಹೇಳ್ತಾರೆ ಅನ್ಸುತ್ತೆ. ಎಲ್ಲ ಆಯ್ತು ಸರಿ, ಮನೆಗೆ ಹೋಗ್ತಾ ಹೊಟ್ಟೆಗೆ ಊಟ ಹಾಕೋಗೋಣ ಅಂತ ಅನ್ಕೊಂಡು ಕೇಳಿದಕ್ಕೆ ನನ್ನ ತಂಗಿ ಅವಳ ಫೇವ್ರೆಟ್ ಬರ್ಗರ್ ಸ್ಪಾಟ್ ಜಿಮ್ಮಿಸ್ ಬರ್ಗರ್ ಹೋಗೋಣ ಅಂತ ಹೇಳಿದ್ಲು. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಜಿಮ್ಮಿಸ್ ಬರ್ಗರ್. ತಿಂದಾದ್ಮೇಲೆ ನಮ್ ಫೇವ್ರೆಟ್ ಕೂಡ ಆಯ್ತು ಗುರು. ಇಲ್ಲಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆಯೋ, ಫುಡ್ ಬರ್ಗರ್ ಕೂಡ ತುಂಬಾನೇ ಸಖತ್ತಾಗಿತ್ತು, ತುಂಬಾನೇ ಯಮ್ಮಿ ಆಗಿತ್ತು. ನೀವು ಕೂಡ ನೆಕ್ಸ್ಟ್ ಟೈಮ್ ನವಿ ಮುಂಬೈ ಹೋದಾಗ ಜಿಮ್ಮಿಸ್ ಬರ್ಗರ್ ಅಲ್ಲಿ ಒಂದು ವಿಸಿಟ್ ಹಾಕೋದು ಮಿಸ್ ಮಾಡಲೇಬಾರ್ದು. ಊಟ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಮನೆ ಹತ್ರನೇ ಇದ್ದ ಬ್ಯಾಕ್ ವಾಟರ್ ಸನ್ಸೆಟ್ ಸ್ಪಾಟಿಗೆ. ಮುಂಬೈಯಲ್ಲಿ ಕೊನೆ ಸನ್ಸೆಟ್ ನೋಡ್ಕೊಂಡು ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿ ನಮ್ಮ ಊರು ಬೆಂಗಳೂರು ಅಂತ ನಾವು ಹೊರಟೇ ಬಿಟ್ವಿ. ನೋಡ್ರಿ ಇಬ್ರು ಬಾಯ್ ಬಾಯ್ ಟು ದಿಸ್ ಕಲರ್ಫುಲ್ ಮುಂಬೈ. ನೋಡ್ತಾ ನೋಡ್ತಾ ಮುಂಬೈಯಲ್ಲಿ 3 ದಿನ ಹೇಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ. ಅಂತೂ ತಂಗಿಗೂ ಮುಂಬೈಗೂ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಬಾಯ್ ನೆಕ್ಸ್ಟು ಒಂದ್ ಲೋಕಲಿಂದ ಇನ್ನೊಂದು ಲೋಕಲ್ಗೆ ಜಂಪ್ ಆಗಿ ನಮ್ಮ ರೈಲ್ವೆ ಸ್ಟೇಷನ್ ನಾವು ರೀಚ್ ಆದ್ವಿ. ನಿಜಕ್ಕೂ 24 ಗಂಟೆ ಆ ಟ್ರೈನಲ್ಲಿ ಹೆಂಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ ಗುರು. ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರೊಳಗೆ ಬೆಂಗಳೂರು ರೀಚ್ ಆದಂಗಿತ್ತು. ಮುಂಬೈಗೆ ಬಾಯ್ ಹೇಳಿ ಬೆಂಗಳೂರಿಗೆ ಹಾಯ್ ಹೇಳಾಯ್ತು. ನಮ್ಮೂರ್ ಜನ ಚಿಕ್ಕ ವಯಸ್ಸಿನ ಆಸೆ ಬರೀ ನಾವೇ 3 ಜನ ಟ್ರಿಪ್ ಹೋಗ್ಬೇಕು ಅನ್ನೋದು ಕೂಡ ಪೂರ್ತಿ ಆಯ್ತು. ಇಲ್ಲಿಗೆ ನನ್ನ ಮುಂಬೈ ವ್ಲಾಗ್ ಮುಗೀತು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಾಯ್.